ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿಯನ್ನ ಹೊಡೆದ್ರ ಡಿಸಿಎಂ ಡಿಕೆ ಶಿವಕುಮಾರ್ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ಒಂದು ಸಮಾವೇಶಕ್ಕೆ ಬ್ರೇಕ್ ಹಾಕಿದ್ರು. ಸಿದ್ದರಾಮಯ್ಯ ಅವರ ಹೆಸರಿನಲ್ಲಿ ನಡಿಬೇಕಾಗಿದ್ದಂತ ಸಮಾವೇಶಕ್ಕೆ ಬ್ರೇಕ್ ಹಾಕಿದ್ರು. ಮತ್ತೊಂದು ಅಧಿಕಾರ ಹಂಚಿಕೆಯನ್ನ ಪಾಲಿಸಿದ್ರು. ಇತ್ತ ಸಿದ್ದರಾಮಯ್ಯ ಪರ ಸಮಾವೇಶವನ್ನ ಮಾಡಬೇಕು ಅಂತ ಹೊರಟವರಿಗೆ ಡಿಕೆ ಶಿವಕುಮಾರ್ ಬೆಕ್ ಶಾಕ್ ಕೊಟ್ಟಿದ್ದಾರೆ. ಪಕ್ಷದ ವೇದಿಕೆಯಲ್ಲಿ ಸಮಾವೇಶ ಆಗಬೇಕು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಸಮಾವೇಶದಿಂದ ಸಿಎಂ ಕನಸು ಭಗ್ನ ಎಂಬ ಲೆಕ್ಕಾಚಾರವನ್ನ ಹಾಗಾದ್ರೆ ಹಾಕಿದ್ರ ಅನ್ನುವಂತ ಪ್ರಶ್ನೆಯೂ ಕೂಡ ಇದೆ. ಅದರ ಜೊತೆಗೆ ಒಂದಷ್ಟು ವಿಚಾರಗಳನ್ನ ಮಾತಾಡಿದ್ರು. ಸಂದರ್ಶನದ ಸಂದರ್ಭದಲ್ಲಿ ಅಧಿಕಾರ ಹಂಚಿಕೆಯ ಬಗ್ಗೆ ಇದೆಲ್ಲದರ ಬಗ್ಗೆ ಬಹಳ ಡಿಟೇಲ್ ಆಗಿ ಮಾತಾಡಿದ್ದಾರೆ. ಒಂದಷ್ಟು ಸುಳಿವನ್ನ ಕೂಡ ಬಿಟ್ಟುಕೊಟ್ಟಿದ್ದಾರೆ. ಕೆಲವೊಂದು ಒಪ್ಪಂದಗಳಾಗಿದೆ ನಮ್ಮ ಮಧ್ಯೆ ಅನ್ನುವಂತಹ ಮಾತನ್ನ ಡಿಕೆ ಶಿವಕುಮಾರೇ ಹೇಳಿರೋದು. ಹೀಗಾಗಿ ಅಧಿಕಾರ ಹಂಚಿಕೆ ವಿಚಾರವನ್ನ ಸೂಕ್ಷ್ಮವಾಗಿ ಬಹಿರಂಗ ಮಾಡಿದ್ರ ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇದೆ. ಸಿಎಂ ಜೊತೆಗೆ ಸಿಎಂ ಆಪ್ತರು ಜೊತೆಗೆ ಹೈಕಮಾಂಡ್ಗೆ ತಮ್ಮ ಮಾತನ್ನ ಈ ಮೂಲಕವಾಗಿ ಮುಟ್ಟಿಸಿದ್ರ ಅನ್ನುವಂತ ಪ್ರಶ್ನೆಯೂ ಕೂಡ ಈಗ ಕಾಡ್ತಾ ಇದೆ. ಸಾಕಷ್ಟು ಪ್ರಶ್ನೆಗಳಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದೀಪಾ, ಗಮನಿಸ್ತಾ ಇದ್ದೀವಿ ಡಿಕೆ ಶಿವಕುಮಾರ್ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕಿ ಹೊಡೆದ್ರ ಅನ್ನುವಂತ ಪ್ರಶ್ನೆ. ಒಂದು ಸಮಾವೇಶಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಸಿದ್ದರಾಮಯ್ಯ ಅವರ ಹೆಸರಿನಲ್ಲಿ ನಡಿಬೇಕಾದಂತ ಸಮಾವೇಶವನ್ನ ಪಕ್ಷದ ವೇದಿಕೆಯ ಅಡಿಯಲ್ಲೇ ತಂದು ಎಲ್ಲವೂ ಕೂಡ ಸರಿ ಇದೆ ಅನ್ನುವಂತ ನಿಟ್ಟಿನಲ್ಲಿ ತೋರಿಸಿಕೊಳ್ಳುವಂತ ರೀತಿ, ಅದರ ಜೊತೆಯಲ್ಲಿ ತಮ್ಮ ಅಧಿಕಾರ ಹಂಚಿಕೆ ವಿಚಾರ ತಾವು ಕೂಡ ಸಿಎಂ ಸ್ಥಾನದ ಇಂಗಿತವನ್ನ ವ್ಯಕ್ತಪಡಿಸಿದ್ರ ಮಾತುಗಳ ಮೂಲಕ ಅನ್ನುವಂತ ಪ್ರಶ್ನೆ ಕಾಡ್ತಾ ಇದೆ. ಡೀಟೇಲ್ಸ್ ಅನ್ನ ಕೊಡೋದಾದ್ರೆ ದೀಪಾ. ಅಶ್ವಿನಿ, ಇಲ್ಲಿಯವರೆಗೂ ಕೂಡ ಅಧಿಕಾರ ಹಂಚಿಕೆ ವಿಚಾರವಾಗಿ ಯಾರೂ ಕೂಡ ಎಲ್ಲಿಯೂ ಮಾತನಾಡಿರಲಿಲ್ಲ. ಆದರೆ ಅಂತಹದ್ದೊಂದು ಚರ್ಚೆ ಅಂತೂ ಇದ್ದೇ ಇತ್ತು. 2.5 ವರ್ಷ ಅಥವಾ 3 ವರ್ಷದ ಬಳಿಕ ಸಿದ್ದರಾಮಯ್ಯನವರ ಬಳಿ ಇರುವಂತಹ ಅಧಿಕಾರ ಡಿಕೆ ಶಿವಕುಮಾರ್ ಅವರಿಗೆ ಹೋಗುತ್ತೆ, 50-50 ಆ ರೀತಿಯಾದಂತಹ ಚರ್ಚೆ ಇತ್ತು. ಆದರೆ ಇಲ್ಲಿಯವರೆಗೂ ತುಟುಕ್ ಪಿಟುಕ್ ಅಂದಿರಲಿಲ್ಲ ಯಾವ ಮಂತ್ರಿಗಳು, ಸಿಎಂ, ಡಿಸಿಎಂ. ಆದರೆ ಈಗ ಇದ್ದಕ್ಕಿದ್ದಂತೆಯೇ ಇಂತಹದ್ದೊಂದು ವಿಚಾರ ಚರ್ಚೆಗೆ ಬಂದಂತಹದ್ದು ಯಾಕೆ ಅನ್ನುವಂತಹ ಪ್ರಶ್ನೆ ಕೂಡ ಎದ್ದಿದೆ. ಯಾಕಂದ್ರೆ ಒಂದು ಹಂತದಲ್ಲಿ ಇರುವಂತಹ ಅಂದ್ರೆ ಈಗಿರುವಂತಹ ಏನು ಅಧಿಕಾರದ ಸಮಯ ಅಂದ್ರೆ ಸಿದ್ದರಾಮಯ್ಯ ಅವರ ಒಂದು 2.5 ವರ್ಷದ ಬಳಿಕ ಆ ಒಂದು ಸಿಎಂ ಕುರ್ಚಿಯ ವಿಚಾರ ಸನ್ನಿಹಿತ ಆಗ್ತಾ ಇದೆಯಾ ಅನ್ನುವಂತಹದ್ದು ಒಂದು ಕಡೆ. ಮತ್ತೊಂದು ಕಡೆ ನೇರವಾಗಿ ಅಂದ್ರೆ ಆ ರೀತಿಯ ಸಮಯ ಹತ್ರ ಆಗ್ತಿದೆ, ನನ್ನನ್ನು ಕನ್ಸಿಡರ್ ಮಾಡಿ ಅನ್ನುವಂತಹ ನಿಟ್ಟಿನಲ್ಲಿ ಏನಾದ್ರೂ ಡಿಕೆ ಶಿವಕುಮಾರ್ ಹೈಕಮಾಂಡ್ಗೆ ಸೂಚ್ಯವಾಗಿ ಹೇಳಿದ್ರ ಅನ್ನುವಂತಹದ್ದು ಕೂಡ ಸದ್ಯಕ್ಕಿರುವಂತಹ ಪ್ರಶ್ನೆ. ಅದರ ಬೆನ್ನಲ್ಲೇ ಮತ್ತೊಂದು ಪ್ರಮುಖವಾದಂತಹ ವಿಚಾರ ಏನಂದ್ರೆ ಏನು ಸಿದ್ದರಾಮಯ್ಯ ಅವರ ಬೆಂಬಲಕ್ಕೆ ನಿಂತು ಮಾಡ್ತಾ ಇದ್ದಂತಹ ದಲಿತ ಅಂದ್ರೆ ಅಹಿಂದ ಸಮಾವೇಶ ಏನಿದೆ, ಅಹಿಂದ ಸಮಾವೇಶ ಪಕ್ಷದ ವೇದಿಕೆಯಲ್ಲಿಯೇ ಪಕ್ಷದ ನೇತೃತ್ವದಲ್ಲೇ ಆಗ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಒಂದಿಷ್ಟು ಸೂಚನೆಯನ್ನ ಡಿಕೆ ಶಿವಕುಮಾರ್ ಕೊಟ್ಟಿರುವಂತಹದ್ದು. ಎಲ್ಲೋ ಒಂದ್ ಕಡೆ ಈ ಸಮಾವೇಶ ನಡೆದ್ರೆ ಮತ್ತೊಮ್ಮೆ ಸಿದ್ದರಾಮಯ್ಯ ಅವರಿಗೆ ಬಲ ತುಂಬಿದಂತಾಗುತ್ತೆ, ಬೂಸ್ಟ್ ಕೊಟ್ಟಂತಾಗುತ್ತೆ, ಅದರಿಂದ ನಮ್ಮ ಒಂದು ಸಿಎಂ ಸ್ಥಾನಕ್ಕೆ ಕುತ್ತು ಬರಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಒಂದೇ ಕಲ್ನಲ್ಲಿ ಎರಡು ಹಕ್ಕಿಯನ್ನ ಒಡೆದ್ರ ಡಿಕೆ ಶಿವಕುಮಾರ್ ಅನ್ನುವಂತಹ ಪ್ರಶ್ನೆ ಕೂಡ ಸದ್ಯಕ್ಕೆ ಎದ್ದಿದೆ. ಹಾಗಾಗಿ ಈ ಎರಡೂ ವಿಚಾರವನ್ನ ತಾಳೆ ಹಾಕಿ ನೋಡೋದಾದ್ರೆ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಏನು ಹೈಕಮಾಂಡ್ ಕೂಡ ಸ್ಪಷ್ಟವಾದಂತಹ ನಿರ್ದೇಶನವನ್ನ ಹಿಂದೆ ಅಂದ್ರೆ ಸಿದ್ದರಾಮಯ್ಯ ಅವರನ್ನ ಸಿಎಂ ಮಾಡುವಂತಹ ಸಂದರ್ಭದಲ್ಲಿ ಕೊಟ್ಟಿತ್ತು ಅನ್ನುವಂತಹದ್ದಂತೂ ಸ್ಪಷ್ಟ ಆಗ್ತಿದೆ. ಆದ್ರೆ ಈ ಸಮಯದಲ್ಲಿ ಡಿಕೆ ಶಿವಕುಮಾರ್ ಅವರು ಯಾಕೆ ಈ ಮಾತನ್ನ ಹೇಳಿದ್ರು ಅನ್ನುವಂತಹದ್ದು ಕೂಡ ಒಂದು ಕಡೆ. ಯಾಕಂದ್ರೆ ಬೇಕಾದಲ್ಲಿ ಹೇಗ್ ಬೇಕೋ ಹಾಗೆ ಮಾತಾಡಲ್ಲ ಡಿಕೆ ಶಿವಕುಮಾರ್. ಸರಿಯಾದ ಸಮಯ ಸರಿಯಾದ ಜಾಗವನ್ನ ನೋಡ್ಬಿಟ್ಟು ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡುವಂತಹದ್ದು. ಹಾಗಾಗಿ ಡಿಕೆ ಶಿವಕುಮಾರ್ ಅವರ ಆ ಒಂದು ಹೇಳಿಕೆ ಮುಂಬರುವಂತಹ ದಿನಗಳಲ್ಲಿ ಜೊತೆಗೆ ಸಮಾವೇಶದ ಬಳಿಕ ಮತ್ತೊಂದು ಹೊಸ ತಿರುವನ್ನು ಕೂಡ ಪಡೆದುಕೊಳ್ಳಬಹುದು. ಅಶ್ವಿನಿ. ಓಕೆ ದೀಪಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ.